ಇವತ್ತು ನಾನು ಲಾವಾ ಅವರ ಬ್ಲೇಸ್ ಎಕ್ಸ್ ಎನ್ನುವ ಒಂದು 5G ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಒಂದು ಇಂಪ್ರೆಷನ್ ನೀಡ್ತಾ ಇದ್ದೀನಿ. ಹೇಗಿದೆ ಈ ಒಂದು ಮೊಬೈಲ್, ವರ್ತ್ ಇಲ್ವಾ, ಪರ್ಚೇಸ್ ಮಾಡ್ಬೋದಾ, ಪರ್ಚೇಸ್ ಮಾಡಬಾರ್ದಾ ಅಂತ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ವಿಡಿಯೋ 1 ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ, ಅವಾಗ ನೀವು ಡಿಸಿಷನ್ ತೊಗೊಬೋದು ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಬಹುದಾ ಅಂತ. ಆಮೇಲೆ ಅದಕ್ಕಿಂತ ಮುಂಚೆ ನೀವು ಈ ಥರ ವಿಡಿಯೋಸ್ ಬೇಕಂತ ಅಂದರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಆಗಲಿ ಒಳ್ಳೆ ವಿಡಿಯೋಸ್ ಆಗಲಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಬನ್ನಿ ಈ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ಬಾಕ್ಸ್ ಓಪನ್ ಮಾಡ್ತಿದ್ದಾಗ ನಮಗೆ ಸ್ಟ್ರೇಟ್ ಮೊಬೈಲ್ ಫೋನ್ ಬರುವಂಥ ಒಂದು ಕೇಸ್ ಸಿಗ್ತಾ ಇರುವಂಥದ್ದು. ಕೇಸ್ ಚೆನ್ನಾಗಿದೆ, ಪ್ಲಾಸ್ಟಿಕ್ ಕೇಸ್, ಕ್ಲಿಯರ್ ಕೇಸ್ ಸಿಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ಫೋನ್ ಸಿಗ್ತಿದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಫ್ರೀ ಸರ್ವಿಸ್ ಕಾರ್ಡ್ ಸಿಗ್ತಾ ಇರುವಂಥದ್ದು, ಇದ್ರ ಬಗ್ಗೆ ನಾನು ನಿಮಗೆ ಲಾಸ್ಟ್ನಲ್ಲಿ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಲಾವಾದವರು ಟೈಪ್ ಸಿ ಡಾಮಿನಲ್ ಸಿಗ್ತಾ ಇರುವಂಥದ್ದು, ಟೈಪ್ ಸಿ 3.5mm ಡಾಮಿನಲ್ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. 3.5mm ಹೆಡ್ಫೋನ್ ಜಾಕ್ ಇಲ್ಲ, ಆದ್ರೂ ಕೊಡ್ತಿದ್ದೀರ ಅಂತ ಅಂದರೆ ಮೆಚ್ಚಲೇಬೇಕಂತಲೇ ಹೇಳ್ಬೋದು ಲಾವಾದವ್ರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಾ ಇದೆ, ಟೈಪ್ A ಟು ಟೈಪ್ C ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇರುವಂತಹದ್ದು. ಆಮೇಲೆ ನಮಗೆ 33 ವಾಟ್ಸ್ ಹೊಂದಿರುವಂಥ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಿದೆ, ಅದು ಕೂಡ ಬಾಕ್ಸ್ನಲ್ಲಿ, ಎಲ್ಲ ಕಾಂಟೆಂಟ್ ಬಾಕ್ಸ್ನಲ್ಲಿ ಸಿಗ್ತಿದೆ. ಆದರೆ ಸ್ಕ್ರೀನ್ ಕಾರ್ಡ್ ಫ್ರೀಯಾಗಿ ಅಪ್ಲೈ ಮಾಡಿಲ್ಲ ಅವರು, ಅದೊಂದು ಸ್ವಲ್ಪ ಬೇಜಾರಾಯ್ತು. ಆದರೆ ಎಲ್ಲ ಕಾಂಟೆಂಟ್ ಬಾಕ್ಸ್ನಲ್ಲಿ ಸಿಗ್ತಾ ಇರುವಂಥದ್ದು ಅಂತ ಹೇಳ್ಬೋದು. ಚೆನ್ನಾಗಿದೆ, ಎಲ್ಲ ಒಂದು ಕಾಂಟೆಂಟ್ ಬಾಕ್ಸ್ನಲ್ಲಿ ಸಿಗ್ತಿದೆ, ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ಹೇಗಿದೆ, ಇಟ್ಕೊಂಡಾಗ ಕೈಗೆ ಹೆಂಗಿದೆ ಆ ಒಂದು ಪರ್ಟಿಕ್ಯುಲರ್ ಫೀಲು, ಹೇಗಿದೆ ಬಿಲ್ಡ್ ಕ್ವಾಲಿಟಿ, ಒಂದು ಪರ್ಟಿಕ್ಯುಲರ್ ಮೊಬೈಲ್ ಬಗ್ಗೆ ನೋಡಕ್ಕೆ ಒಂಥರ ಹೇಗಿದೆ ಅಂತ ಪೂರ್ತಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊಬೈಲ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ನಿಮಗೆ ಸೈಡ್ ಬಂದ್ಬಿಟ್ಟು ಫ್ರೇಮ್ ಇಲ್ಲ, ನಿಮಗೆ ಪಾಲಿಕಾರ್ಬೋನೇಟ್ ಸಿಗ್ತಾ ಇರುವಂಥದ್ದು, ಮತ್ತು ಹಿಂದೆ ನಮಗೆ ಪ್ಲಾಸ್ಟಿಕ್ ಸಿಗ್ತಾ ಇರುವಂಥದ್ದು ಬಿಲ್ಡು. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರಿಂದ ನೀವು ಫೋನ್ ಕೈಯಲ್ಲಿ ಇಟ್ಕೊಂಡಾಗ ತುಂಬ ಲೈಟ್ ವೇಟು, ಒಳ್ಳೆ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಲೈಟ್ ವೇಟ್ ಇದೆ, ಕೇವಲ 183 ಗ್ರಾಮ್ಸು. ಥಿಕ್ನೆಸ್ ಬಂದ್ಬಿಟ್ಟು 8.45mm ಹೊಂದಿರುವಂಥ ಪರ್ಟಿಕ್ಯುಲರ್ ಈ ಒಂದು ಮೊಬೈಲ್ ಥಿಕ್ನೆಸ್. ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಲೈಟ್ ಇದೆ ವೇಟ್ ಫೋನು, ಆಮೇಲೆ ಥಿಕ್ನೆಸ್ ಕೂಡ ಸ್ಲಿಮ್ ಆಗಿದೆ ಅಂತಲೇ ಹೇಳ್ಬೋದು. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಸ್ಲಿಮ್ ಇದೆ, ಸಖತ್ತಾಗಿ ಲೈಟ್ ವೇಟ್ ಹೊಂದಿರುವಂಥದ್ದು ಈ ಒಂದು ಪರ್ಟಿಕ್ಯುಲರ್ ಮೊಬೈಲ್ ಅಂತಲೇ ಹೇಳ್ಬೋದು. ಬೆಂಕಿಯಾಗಿದೆ, ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಲಾವಾದವ್ರಿಗೆ ಚೆನ್ನಾಗಿರೋ ಸ್ಪೆಸಿಫಿಕೇಶನ್ಸ್ ನೀಡಿದಾರೆ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಹೇಗಿದೆ, ಲುಕ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಒಂದು ಡೀಸೆಂಟ್ ಓಕೆ ಥರ ಲುಕ್ ನಮಗೆ ಬರ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಪರವಾಗಿಲ್ಲ, ಡೀಸೆಂಟ್ ಲುಕ್ ಹೊಂದಿರುವಂಥದ್ದು ಈ ಮೊಬೈಲ್ 2 ಕಲರ್ ಸಿಗ್ತಾ ಇರುವಂಥದ್ದು. ನಂತರ ಇರೋ ಸ್ಟಾರ್ಲೈಟ್ ಬ್ಲೂ, ಇನ್ನೊಂದು ಬಂದ್ಬಿಟ್ಟು ಏನಂತ ಅಂದರೆ ಅದು ಬಂದ್ಬಿಟ್ಟು ಟೈಟಾನಿಯಂ ವೈಟ್ ಕಲರ್. ಇದೊಂದು ಚೆನ್ನಾಗಿದೆ, ಅದು ಟೈಟಾನಿಯಂ ಗ್ರೇ ಥರ ಕಲರು, ಒಂಥರ ಅದು ಕೂಡ ಅಟ್ರಾಕ್ಟಿಂಗ್, ಇದು ಕೂಡ ಅಟ್ರಾಕ್ಟಿಂಗ್. ಅದು ಜಾಸ್ತಿ ಅಟ್ರಾಕ್ಟಿಂಗ್ ಇರೋದು ಈ ಒಂದು ಸ್ಟಾರ್ ಲೈಟ್ ಬ್ಲೂ ಕಲರ್. ಆ ಥರ ಒಂದು ಅಟ್ರಾಕ್ಟಿಂಗ್ ಫೀಲ್ ಕೊಡತ್ತಂತಾನೆ ಹೇಳ್ಬೋದು. ಈ ಒಂದು ಪರ್ಟಿಕ್ಯುಲರ್ ಮೊಬೈಲ್ ಬೆಂಕಿಯಾಗಿದೆ ಅಂತಲೇ ಹೇಳ್ಬೋದು, ತುಂಬ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಣ. ಹೇಗಿದೆ ಸ್ಪೆಸಿಫಿಕೇಶನ್, ಹೇಗೆ ನೀಡಿದ್ದಾರೆ ಸ್ಪೆಸಿಫಿಕೇಶನ್ಸು ಲಾವಾದವರು ಅಂತ. ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ನಿಮಗೆ ಸ್ಕ್ರೀನ್ ತೋರಿಸ್ತೀನಿ ಸ್ಪೆಸಿಫಿಕೇಶನ್ಸು. ಫಸ್ಟು ಮೇನ್ ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಂತ ಅಂದರೆ 6.67 ಇಂಚಸ್ ಹೊಂದಿರುವಂಥ ಒಂದು ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಒಂದು ಕರ್ವ್ಡ್ AMOLED ಡಿಸ್ಪ್ಲೇ ಸಿಗ್ತಿದೆ. 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಪರ್ಟಿಕ್ಯುಲರ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಬೆಂಕಿಯಾಗಿದೆ ಡಿಸ್ಪ್ಲೇ. ಅದಂತೂ ಈ ಒಂದು ಪ್ರೈಸ್ ರೇಂಜ್ಗೆ, ಈ ಒಂದು ಸೆಗ್ಮೆಂಟ್ಗೆ ಕರ್ವ್ಡ್ AMOLED ಡಿಸ್ಪ್ಲೇ ಸಿಗ್ತಿದೆ ಅಂತ ಅಂದರೆ ಒಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಇದೊಂದು ಮೇನ್ ಪ್ಲಸ್ ಮೇಜರ್ ಅಡ್ವಾಂಟೇಜ್ ಆಯ್ತು ಅಂತಲೇ ಹೇಳ್ಬೋದು ಈ ಒಂದು ಮೊಬೈಲಲ್ಲಿ. ಅದು ಕೂಡ ಕರ್ವ್ಡ್ ಡಿಸ್ಪ್ಲೇ ಪ್ಲಸ್ 120 Hz ರಿಫ್ರೆಶ್ ರೇಟ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಸಖತ್ತಾಗಿದೆ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ನೀವೇನಾದರೂ ನೆಟ್ಫ್ಲಿಕ್ಸ್ನಲ್ಲಿ ಅಥವಾ ಅಮೆಝಾನ್ ಪ್ರೈಮ್ನಲ್ಲಿ ಮೂವಿ ನೋಡ್ತಾ ಇದ್ದೀರ ಅಂತ ಅಂದರೆ ಆರಾಮಾಗಿ ನೀವು ಮೂವಿ ಎಂಜಾಯ್ ಮಾಡ್ಬೋದು. ಫುಲ್ HD ಅಥವಾ HD ಕ್ಲಾರಿಟಿಲಿ ನೋಡ್ಬೋದು, ಸಖತ್ತಾಗಿದೆ ಅಂತ ಹೇಳ್ಬೋದು. ಆದರೆ ಏನು ಡಾಲ್ಬಿ ವಿಷನ್ ಸಪೋರ್ಟ್ ಇಲ್ಲ, ಆಮೇಲೆ HDR10+ ಕೂಡ ಅಷ್ಟೇ, ಏನು ಸಪೋರ್ಟ್ ಇಲ್ಲ. ಆಮೇಲೆ ಬ್ರೈಟ್ನೆಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ 800 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇರುವಂಥದ್ದು ಈ ಒಂದು ಮೊಬೈಲ್ಗೆ. ಪರವಾಗಿಲ್ಲ, ಒಂದು ಓಕೆ ಬ್ರೈಟ್ನೆಸ್ ಅಂತಲೇ ಹೇಳ್ಬೋದು. ಮೀಡಿಯಂ ಬ್ರೈಟ್ನೆಸ್ ಇರಲ್ಲ, ಕಮ್ಮಿಯೂ ಇಲ್ಲ, ಹೈನೂ ಇಲ್ಲ, ಒಂದು ಮೀಡಿಯಂ ಡೀಸೆಂಟ್ ಆಗಿ ಬ್ರೈಟ್ನೆಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಲಾವಾದವರು. ಬಿಗ್ ಥಮ್ಸ್ ಅಪ್ ಲಾವಾದವ್ರಿಗೆ, ಚೆನ್ನಾಗಿ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸ್ಪೆಸಿಫಿಕೇಶನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಕರ್ ಬಗ್ಗೆ ಮಾತಾಡೋಣ. ಹೇಗಿದೆ ಸ್ಪೀಕರ್ಸ್ ಅಂತ. ಸ್ಪೀಕರ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಇದು ಕೇವಲ ನನಗೆ ಸಿಂಗಲ್ ಸ್ಪೀಕರ್ ಸಿಗ್ತಾ ಇರುವಂಥ ಡ್ಯೂ ಸ್ಟುಡಿಯೋ ಸ್ಪೀಕರ್ ಸಿಗ್ತಿಲ್ಲ, ಏನು ಡಾಲ್ಬಿ ಅಟ್ಮಾಸ್ ಸರ್ಟಿಫಿಕೇಶನ್ ಏನೂ ಇಲ್ಲ ನನಗೆ. ಚೆನ್ನಾಗಿದೆ, ಪರವಾಗಿಲ್ಲ, ಲೌಡ್
ಆಗಿದೆ ಸ್ಪೀಕರ್ ಅಂತಲೇ ಹೇಳ್ಬೋದು. ಒಂದು ಡೀಸೆಂಟ್ ಸ್ಪೀಕರ್, ಒಳ್ಳೆಯ ಸ್ಪೀಕರ್ ಸಿಗ್ತಿದೆ, ಪರವಾಗಿಲ್ಲ. ಈ ಒಂದು ಪ್ರೈಸ್ ರೇಂಜ್ಗೆ ತುಂಬ ಇಷ್ಟ ಆಯ್ತು. ಆ ಒಂದು ಪ್ರೈಸ್ ರೇಂಜ್ಗೆ ನೀಡ್ತಿದ್ದಾರೆ ಅಂತ ಅಂದರೆ ಮೆಚ್ಚಲೇಬೇಕಂತಲೇ ಹೇಳ್ಬೋದು. ಲಾವಾದವ್ರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾವಾದರೂ ಚೆನ್ನಾಗಿ ನೀಡಿದ್ದಾರೆ ಸ್ಪೀಕರ್ನ, ಸ್ಪೆಸಿಫಿಕೇಶನ್ಸ್ ಕೂಡ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಪರ್ಫಾರ್ಮೆನ್ಸ್ ಅಂತಂದರೆ ಮೇನ್ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರಾಸೆಸರ್. ಇದು 6nm ಪ್ರಾಸೆಸರ್ ಕೂಡ, ಇದು ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಜನರಲ್ ಆ್ಯಂಡ್ ಬೇಸಿಕ್ ಯೂಸ್ಗೋಸ್ಕರ ಈ ಒಂದು ಪರ್ಟಿಕ್ಯುಲರ್ ಪ್ರಾಸೆಸರ್ನ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಯೂಸ್ ಮಾಡ್ಬೋದು ನೀವು ಅಂತಲೇ ಹೇಳ್ಬೋದು. ಹೇಳಿದ್ನಲ್ಲ ಜನರಲ್ ಆ್ಯಂಡ್ ಬೇಸಿಕ್ ಯೂಸು. ಆಮೇಲೆ ಫ್ರೀ ಫೈರು ಅಂತ ಚಿಕ್ಕ ಗೇಮ್ಸ್ ಎಲ್ಲ ನೀವು ಆಡ್ಬೋದು ಅಂತಲೇ ಹೇಳ್ಬೋದು. BGMI, PUBG ಅದೆಲ್ಲ ಆಡೋಕ್ಕಾಗಲ್ಲ. ಹೈ ಆ್ಯಂಡ್ ಎಕ್ಸ್ಟ್ರೀಮ್ ಅಲ್ಟ್ರಾ ಗ್ರಾಫಿಕ್ಸ್ನ ಕೇವಲ 30 ಅಥವಾ 40 FPS ಅಷ್ಟೇ ಹ್ಯಾಂಡಲ್ ಮಾಡೋದು. ತುಂಬ ಜಾಸ್ತಿ ಆಡಿದ್ರೆ ಗೇಮ್ ಅಂತಲೇ ಹೇಳ್ಬೋದು. ಅದು ನಿಮಗೆ ಲ್ಯಾಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಸರಿಯಾಗಿ ಗೇಮ್ ಆಡೋಕ್ಕಾಗಲ್ಲ, ತುಂಬ ಲ್ಯಾಗ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಈ ಒಂದು ಪರ್ಟಿಕ್ಯುಲರ್ ಪ್ರಾಸೆಸರ್ನ ಅಂತ ಹೇಳ್ಬೋದು. ಆದರೆ ಪ್ಲಸ್ ಪಾಯಿಂಟ್ ಏನಂತ ಅಂದರೆ ಈ ಒಂದು ಪ್ರಾಸೆಸರಲ್ಲಿ, ಈ ಒಂದು ಪರ್ಟಿಕ್ಯುಲರ್ ಪ್ರಾಸೆಸರು ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರಾಸೆಸರ್ಗಿಂತ ಒಂದು 10 to 20% ಫಾಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ರೋಮ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ 4GB ರ್ಯಾಮ್ 128GB, 6GB 128GB, 8GB 128GB ಸಿಗ್ತಾ ಇರುವಂಥದ್ದು. LPDDR4X UFS 2.2 ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು ರ್ಯಾಮ್ ರೋಮ್. ಈ ಒಂದು ಪ್ರೈಸ್ ರೇಂಜ್ ತಕ್ಕನಾಗೆ ಪರವಾಗಿಲ್ಲ, ಒಂದು ಡೀಸೆಂಟಾಗಿ ರ್ಯಾಮ್ ರೋಮ್ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪ್ರೈಸ್ ರೇಂಜ್ಗೆ ಚೆನ್ನಾಗಿಲ್ಲ, ಪರವಾಗಿದೆ ಈ ಒಂದು ಪ್ರೈಸ್ ರೇಂಜ್ಗೆ ಅಂತಲೇ ಹೇಳ್ಬೋದು. ಇನ್ನೊಂದು ಸ್ವಲ್ಪ ಕೊಡ್ಬೋದಿತ್ತು. LPDDR4X UFS 2.3 ಅಥವಾ 3.2 ಕೊಡ್ಬೋದಿತ್ತು ಅಂತ ನನ್ನ ಒಂದು ಅನಿಸಿಕೆ ಅದು. ಓಕೆ, ಪರವಾಗಿಲ್ಲ, ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ರ್ಯಾಮ್ ಐತಲ್ಲ, ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ವರ್ಚುವಲ್ ನಿಮ್ಗೆ ಗೊತ್ತಲ್ಲ, 8GB + 8GB, 6GB + 6GB, 4GB + 4GB ರ್ಯಾಮ್ ಥರ ನೀವು ಎಕ್ಸ್ಪ್ಯಾನ್ಷನ್ ಮಾಡ್ಕೊಬೋದು ನೀವು. ಆದರೆ ಸ್ಟೋರೇಜ್ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕಾಗಲ್ಲ. ಇದೊಂದು ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಎಂತಕ್ಕಂತ ಅಂದರೆ ನೀವು ಡ್ಯೂಯಲ್ ಸಿಮ್ ಹಾಕ್ಬೋದು ಸಿಮ್ ಟ್ರೇನಲ್ಲಿ, ಆದರೆ SD ಕಾರ್ಡ್ ಸಪೋರ್ಟ್ ಕೊಟ್ಟಿದ್ರೆ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಬೋದಿತ್ತು ನಮ್ಮ ಒಂದು ಸ್ಟೋರೇಜ್ನ. ಅದೊಂದು ಸ್ವಲ್ಪ ಬೇಜಾರಾಯಿತು. ಅದೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಮೊಬೈಲಲ್ಲಿ. ಅದೊಂದು ಸ್ವಲ್ಪ ಇಷ್ಟ ಆಗಿಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ, ಇನ್ನು ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಕ್ಯಾಮ್ರಾ ಬೆಂಕಿಯಾಗಿದೆ. ಅಲ್ಟಿಮೇಟ್ ಕ್ಯಾಮ್ರಾ ನಮಗೆ ಸಿಗ್ತಾ ಇರುವಂಥದ್ದು ಅಂತ ಹೇಳ್ಬೋದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಪ್ರೈಸ್ಗೆ ಅಲ್ಟಿಮೇಟ್ ಸ್ಪೆಸಿಫಿಕೇಶನ್ಸ್ ಅಂತಲೇ ಹೇಳ್ಬೋದು. ಸ್ಕ್ರೀನ್ ತೋರಿಸ್ತಾ ನಿಮಗೆ ಮೇನ್ ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತ ಅಂದರೆ 64 MP ಸಿಗ್ತಾ ಇರುವಂಥದ್ದು ವಿತ್ ಸೋನಿ ಸೆನ್ಸರ್. ಚೆನ್ನಾಗಿಲ್ಲ ಫೋಟೋಸ್ ಹೋಗುತ್ತೆ ಅಂತಲೇ ಹೇಳ್ಬೋದು. ಲೋ ಲೈಟಲ್ಲಾಗಲಿ ಅಥವಾ ಹೈ ಲೈಟಲ್ಲಾಗಲಿ ಚೆನ್ನಾಗಿಲ್ಲ ಫೋಟೋಸ್ ಹೋಗುತ್ತೆ, ಚೆನ್ನಾಗಿಲ್ಲ ಡೀಟೇಲ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸ್ಕ್ರೀನ್ ತೋರಿಸ್ತಾ ನಿಮಗೆ ಕೆಲವೊಂದು ಸ್ಯಾಂಪಲ್ಸು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿಲ್ಲ ಫೋಟೋಸ್ ತೊಗೊಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡೆಪ್ತ್ ಕ್ಯಾಮ್ರಾ. ಇದು 2 MP ಡೆಪ್ತ್ ಕ್ಯಾಮ್ರಾ. ಇದು ಕೂಡ ಚೆನ್ನಾಗಿ ಫೋಟೋಸ್ ತಗೊಳುತ್ತೆ. ನೆಕ್ಸ್ಟ್ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ. ಇದು ಬಂದ್ಬಿಟ್ಟು ಪಂಚೋಲ್ ಸೆಲ್ಫಿ ಕ್ಯಾಮ್ರಾ. ಇದು ನಮಗೆ 60 MP ಸಿಗ್ತಿದೆ. ಇದು ಕೂಡ ಪರವಾಗಿಲ್ಲ, ಚೆನ್ನಾಗಿ ಫೋಟೋಸ್ ತಗೊಳುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಂದಾಗ ಎಲ್ಲ ಚೆನ್ನಾಗಿಲ್ಲ ಫೋಟೋಸ್ ತಗೊಳುತ್ತೆ, ಹಾಗೆ ಕೂಡ ಚೆನ್ನಾಗಿಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೆ ಬಂದಾಗ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂತ ಅಂದರೆ ನಮಗೆ 5000 mAh ಬ್ಯಾಟ್ರಿ ಸಿಗ್ತಾ ಇರುವಂತಹದ್ದು. 5000 mAh ಬ್ಯಾಟ್ರಿ, 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗು. ನೀವು ಬೇಗ ಚಾರ್ಜ್ ಆಗ್ತೀರಾ, ಮೊಬೈಲ್ ಬೇಗ ಫಾಸ್ಟ್ ಆಗಿ ಚಾರ್ಜ್ ಆಗಂಗೆ ಆಗುತ್ತೆ ಅಂತ ಹೇಳ್ಬೋದು. ಒಂದು ಅವರ್ ಒಳಗಡೆ ಅಥವಾ 1 ಅವರ್ ಮೇಲೆ 100% ಆಗೋವರೆಗೂ ಕಾಯ್ಬೇಕಾಗುತ್ತೆ ನಾವು. 0 to 100% ಫಾಸ್ಟಾಗಿ ಚಾರ್ಜಿಂಗ್ ಆಗುತ್ತೆ. 33 ವಾಟ್ಸ್ ಕೊಡ್ತಿದ್ರು ಅಂತ ಅಂದರೆ ಬೇಜಾರು ಫಾಸ್ಟಾಗಿ ಚಾರ್ಜಿಂಗ್ ಆಗುತ್ತೆ. ಆದರೆ ಒಂದೇನಂತ ಅಂದರೆ 5000 mAh ಬ್ಯಾಟ್ರಿ ಇದೆಯಲ್ಲ, ನೀವು ಫುಲ್ ಮ್ಯಾಕ್ಸಿಮಮ್ 1 ದಿನ ಅಥವಾ 1 ದಿನ ನೀವು ಯೂಸ್ ಮಾಡ್ಬೋದು. ಬೇಸಿಕ್ಕಾಗಿ ಜನರಲ್ ಆಗಿ ಯೂಸ್ ಮಾಡಬೇಕಂತ ಇದ್ರೆ ನೀವು 1 ದಿನ ಅಥವಾ 1.5 ದಿನ ಆರಾಮಾಗಿ ಈ ಒಂದು ಪರ್ಟಿಕ್ಯುಲರ್ ಮೊಬೈಲ್ ಬ್ಯಾಟ್ರಿ ಬರುತ್ತೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ IP53 ವಾಟರ್ ಆ್ಯಂಡ್ ಸ್ಪ್ಲಾಶ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಸಿಗ್ತಾ ಇರುವಂಥದ್ದು. ಆದರೆ ನನಗೆ ಕೇಳಿದರೆ ಒಂದು IP65 IP67 ತಂದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಅದು. ಆದರೂ ಪರವಾಗಿಲ್ಲ, ಈ ಒಂದು ಸೆಗ್ಮೆಂಟ್ಗೆ ಓಕೆ ಡೀಸೆಂಟಾಗಿ ಇದೆ ಅಂತಲೇ ಹೇಳ್ಬೋದು. ವಾಟರ್ ರೆಸಿಸ್ಟೆಂಟು ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ವಾಟರ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡಬೇಕಂತ ಅಂದರೆ ಬೆಂಕಿಯಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಸ್ಪೆಸಿಫಿಕೇಶನ್ ನೀಡಿದರೆ ಪರವಾಗಿಲ್ಲ. ಈ ಪ್ರೈಸ್ ರೇಂಜ್ಗೆ ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು ಲಾವಾದವ್ರಿಗೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು UI ಹೇಗಿದೆ ಅಂತ ಇದ್ರ ಬಗ್ಗೆ ನಾವು ಮಾತನಾಡೋಣ. ಈಗ UI ಹೇಗಿದೆ ಅಂತ ಅಂದರೆ
ಇದು ಔಟ್ ಆಫ್ ದ ಬಾಕ್ಸ್ ನಮಗೆ ಆಂಡ್ರಾಯ್ಡ್ 14 ಸಿಗ್ತಾ ಇರುವಂಥದ್ದು ಕ್ಲಿಯರ್ ಯು ಐ ಮೇಲೆ ರನ್ ಆಗುತ್ತೆ ಅಂತಲೇ ಹೇಳ್ಬೋದು. ಫುಲ್ ಕ್ಲಿಯರ್ ಆಗಿದೆ, ನೋ ಬ್ಲೋಟ್ವೇರ್, ಫುಲ್ಲು ಕ್ಲಿಯರ್ ಆಗಿ ಇರುವಂಥದ್ದು ಯು ಐ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಂತ ಅಂದರೆ ಗ್ಯಾರಂಟಿ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ 1+2 ಸಿಗ್ತಿದೆ. ಒಂದು ಸ್ವಲ್ಪ ಬೇಜಾರಾಯಿತು. 1 year ಆಂಡ್ರಾಯ್ಡ್ ಅಪ್ಡೇಟ್ಸು, 2 years ಸೆಕೆಂಡ್ ಅಪ್ಡೇಟ್ಸು, 2+3 ಕೊಟ್ಟಿದ್ರೆ ಒಂದು ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತಲೇ ಹೇಳ್ಬೋದು. ಅದೇ ಅದೊಂದು ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಬಜೆಟ್ ಫೋನ್ಸ್ ಅಲ್ವಾ, ಇದರಿಂದ 1+2 ಕೊಡ್ತಾರೆ. ಆದರೆ ಬೇಜಾನ್ ಕಂಪನೀಸು ಅಷ್ಟೇ ಈ ಪ್ರೈಸ್ ರೇಂಜ್ಗೆ 2+3 ಕೊಡ್ತಾರೆ. ಯಾವುದಾದ್ರು ಎಂತಕ್ಕೆ ಈ ರೀತಿ ಕೊಡ್ತಿದ್ರು ಅಂತ ಗೊತ್ತಿಲ್ಲ. 1+2, 2+2 ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕೊನೆಯದಾಗಿ ಮುಂಚೆ ಹೇಳ್ದೆ ನಾನು ನಿಮಗೆ ಒಂದು ಸರ್ವಿಸ್ ಕಾರ್ಡ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ನಿಮಗೆ 24 hours ವಿತಿನ್ ನಿಮಗೆ ಸರ್ವಿಸ್ ಮಾಡ್ತಾರೆ. ಏನೇ ಒಂದು ಪ್ರಾಬ್ಲಮ್ ಆಗಲಿ, ಚಿಕ್ಕ ಪ್ರಾಬ್ಲಮ್ ಆದರೆ ಬೇಗ ಮಾಡಿಕೊಟ್ಬಿಡ್ತಾರೆ. ದೊಡ್ಡ ಪ್ರಾಬ್ಲಮ್ ಆದರೆ ಸರ್ವಿಸ್ ಸೆಂಟ್ರೇ ಎತ್ಕೊಂಡು ಹೋಗ್ತಾರೆ ನಿಮ್ಮ ಒಂದು ಮೊಬೈಲ್, ಅಲ್ಲಿಂದ ರಿಪೇರ್ ಮಾಡಿ ಆಮೇಲೆ ನಿಮಗೆ ಮೊಬೈಲ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಚೆನ್ನಾಗಿದೆ. ಸರ್ವಿಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸರ್ವಿಸಲ್ಲಿ ಯಾವುದಾದ್ರು ತುಂಬ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಒಳ್ಳೆಯ ಒಂದು ಸರ್ವಿಸ್ ನೀಡ್ತಾರೆ ಅವರ ಒಂದು ಕಸ್ಟಮರ್ಸ್ಗೆ, ಪ್ರೀಮಿಯಂ ಸರ್ವಿಸ್ ನೀಡ್ತಾರೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಮೊಬೈಲಲ್ಲಿ ಹೇಳಿದ ಮುಂಚೆ 2 ಕಲರ್ ಥರ ಸಿಗ್ತಾ ಇರುವಂಥದ್ದು ನಿಮಗೆ. ಇಷ್ಟಾಯ್ತು ಈ ಒಂದು ಮೊಬೈಲ್ ಬಗ್ಗೆ ಸ್ಪೆಸಿಫಿಕೇಷನ್ಸ್ ಮತ್ತು ನನ್ನ ಒಂದು ಫಸ್ಟ್ ಇಂಪ್ರೆಷನ್, ಆಮೇಲೆ ರಿವ್ಯೂ ಈ ಒಂದು ಮೊಬೈಲ್ ಬಗ್ಗೆ. ಕೊನೆಗೆ ಪ್ರೈಸ್ ರಿವ್ಯೂ ಮಾಡೋ ಒಂದು ಸಮಯ ಬಂದಿದೆ. ಪ್ರೈಸ್ ಬಗ್ಗೆ ಮಾತಾಡಬೇಕಂತ ಅಂದರೆ ನಿಮಗೆ ಸ್ಕ್ರೀನ್ ತೋರಿಸೋದು ಇದು ಪ್ರೈಸ್ ಬಂದ್ಬಿಟ್ಟು 1,000 ಹೆಚ್ಚು ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮಗೆ ಬೇಸ್ ಮಾಡಲ್ 4GB 128GB ಇದು ನಮಗೆ ರೀಟೇಲ್ ಪ್ರೈಸ್ ಬಂದ್ಬಿಟ್ಟು 17,000ಕ್ಕೆ ಸಿಗ್ತಾ ಇರುವಂಥದ್ದು. ಇದು 17,000ಕ್ಕೆ ಸಿಗ್ತಿದೆಯಲ್ಲ, ಇದು ನಮಗೆ ಕೇವಲ ಅಮೆಝಾನಲ್ಲಿ ಕೇವಲ 15,000ಕ್ಕೆ ಸೇಲ್ ಆಗ್ತಿದೆ. ಆದರೆ ₹1,000 ಬ್ಯಾಂಕ್ ಆಫರ್ ಡಿಸ್ಕೌಂಟ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡು ಇನ್ನೂ ಕಮ್ಮಿಗೆ ಪರ್ಚೇಸ್ ಮಾಡ್ಬೋದು. ಅದು ಎಷ್ಟಕ್ಕಂತ ಅಂದರೆ ಕೇವಲ 14,000. ಹೌದು, ಎಸ್ ಫ್ರೆಂಡ್ಸ್. ಹಾಗೆ 6GB 128GB ಕೂಡ ಅಷ್ಟೇ ರೀಟೇಲ್ ಪ್ರೈಸ್ ಬಂದ್ಬಿಟ್ಟು ಒಂದು 17,000. ಅದು 17,000 ರೀಟೇಲ್ ಪ್ರೈಸು. ಅಮೆಝಾನಲ್ಲಿ ಸೇಲ್ ಆಗ್ತಿರೋದು 16,000ಕ್ಕೆ 15,000ದಲ್ಲಿ ಪರ್ಚೇಸ್ ಮಾಡ್ಬೋದು. ₹1,000 ನೀವು ಬ್ಯಾಂಕ್ ಆಫರ್ ಡಿಸ್ಕೌಂಟ್ ಇನ್ಕ್ಲೂಡ್ ಮಾಡಿಕೊಂಡು. ಆಮೇಲೆ ರೀಟೇಲ್ ಪ್ರೈಸ್ ಬಂದ್ಬಿಟ್ಟು 8GB 120GB ಟಾಪ್ ಮಾಡಲ್ಗೆ ಬಗ್ಗೆ ಮಾತನಾಡ್ಬೇಕಂತ ಅಂದರೆ 19,000 ಸೇಲ್ ಆಗ್ತಿರುವಂಥದ್ದು. ಅಮೆಝಾನಲ್ಲಿ 17,000ಕ್ಕೆ ಕೇವಲ 16,000ಕ್ಕೆ ಪರ್ಚೇಸ್ ಮಾಡ್ಬೋದು, ಇನ್ಕ್ಲೂಡಿಂಗ್ ₹1,000 ಬ್ಯಾಂಕ್ ಆಫರ್. ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಷ್ಟಾಯಿತು ಈ ಒಂದು ಪ್ರೈಸ್ ಬಗ್ಗೆ. ಇನ್ನು ಟೋಟಲ್ ಕನ್ಕ್ಲೂಷನ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಹೇಗೆ ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದು ಅಂತ. ಈ ಮೊಬೈಲ್ ಪರ್ಚೇಸ್ ಮಾಡ್ಬೋದು, ಚೆನ್ನಾಗಿದೆ, ವರ್ತಿದೆ ಅಂತಲೇ ಹೇಳ್ಬೋದು ಈ ಒಂದು ಮೊಬೈಲ್. ಆದರೆ ಜನರಲ್ ಯೂಸ್, ಬೇಸಿಕ್ ಯೂಸ್ಗೋಸ್ಕರ ಈ ಮೊಬೈಲ್ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು, ರೆಕಮೆಂಡ್ ಮಾಡ್ತೀನಿ. ಆದರೆ ನಿಮಗೆ ಒಂದು ಸ್ವಲ್ಪ ಹೈ ಪರ್ಫಾರ್ಮೆನ್ಸ್ ಬೇಕಂತ ಅಂದರೆ ಇನ್ನೊಂದು ಪವರ್ಫುಲ್ ಪ್ರಾಸೆಸರು ನನಗೆ ಅಂದರೆ ಇನ್ನೊಂದು 5,000 ಹಾಕ್ತಾರೆ ನಮಗೆ ಮೋಟೋ ಅವರ ಒಂದು Edge 40 ಸಿಗುತ್ತೆ, ಅಥವಾ ರಿಯಲ್ಮಿ ಅವರ ಒಂದು 12+5G ಮೊಬೈಲ್ ಸಿಗುತ್ತೆ. ಅದು ಕೂಡ ಬೇಕಾದ್ರೆ ನಾವು ಪರ್ಚೇಸ್ ಮಾಡ್ಬೋದು, ಅದು ಕೂಡ ಪರವಾಗಿಲ್ಲ. ಅದು ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7S Gen 2 IP68 ವಾಟರ್ ಆ್ಯಂಡ್ ರೆಸಿಸ್ಟೆಂಟ್, ಎರಡು ಕೂಡ ಸೇಮ್ ಸ್ಪೆಸಿಫಿಕೇಶನ್ಸ್, ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದು ಕೂಡ ಒಂದು 2 ಮೊಬೈಲ್ ಪರ್ಚೇಸ್ ಮಾಡ್ಬೋದು, ಇಲ್ಲಾಂತಂದರೆ ಈ ಮೊಬೈಲ್ ಪರ್ಚೇಸ್ ಮಾಡ್ಬೋದು. ಬೇಡ ಅಂತಿಲ್ಲ, ಈ ಮೊಬೈಲ್ ಪರ್ಚೇಸ್ ಮಾಡ್ಬೋದು. ಆದರೆ ಹೈ ಪರ್ಫಾರ್ಮೆನ್ಸ್ ಬೇಕಂತ ಅಂದರೆ ಮೋಟೋ Edge 40 ಮತ್ತು ರಿಯಲ್ಮಿ 12+5G ನೀವು ಪರ್ಚೇಸ್ ಮಾಡ್ಬೋದು. ಈ 3 ಮೊಬೈಲ್ ಕೂಡ ನಾವು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇಷ್ಟಾಯಿತು ಈ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್, ರಿವ್ಯೂ ಮತ್ತು ನನ್ನ ಒಂದು ಫಸ್ಟ್ ಇಂಪ್ರೆಷನ್. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಮೊಬೈಲ್. ಮತ್ತು ಈ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್, ಈ ಥರ ಫಸ್ಟ್ ಇಂಪ್ರೆಷನ್ ವಿಡಿಯೋಸ್ ಎಲ್ಲ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ಒಂದು ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಇಷ್ಟು ಮಾಡೋರಿಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ದಯವಿಟ್ಟು ಕನ್ನಡ ಬಳಸಿ ಮತ್ತು ಕನ್ನಡ ಬಳಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತಾಡೋಣ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.